ಕಿಚ್ಚಿಟ್ಟವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗೆ ಮತ್ತಷ್ಟು ಅನುಮಾನಗಳು ನಮ್ಮನ್ನ ಕಾಡಲಾರಂಭಿಸುತ್ತೆ. ಈ ಕಾವೇರಿ ಕಿಚ್ಚಿಗೆ ತುಪ್ಪ ಬೆರೆಸಲು ನೆರೆ ರಾಜ್ಯದವರು ಕುಮ್ಮಕ್ಕು ಕೊಟ್ರ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ಹೇಳ್ತೀನಿ, ಬನ್ನಿ. ಕಾವೇರಿಗೆ ಉಗ್ರರು ಕಿಚ್ಚಿಟ್ರ, ಬೆಂಕಿ ಇಟ್ಟು ಮಜಾ ತಗೊಂಡ್ರ? ಕಾವೇರಿ ಕಿಚ್ಚು ದ್ವೇಷದ ಜ್ವಾಲೆಯಾಗಿ ಹೊತ್ತಿ ಉರಿಯಲು ನಾನಾ ಬಾಹ್ಯ ಶಕ್ತಿಗಳು ಶ್ರಮಿಸಿವೆ ಅನ್ನೋದು ಈಗ ತನಿಖೆಗಳಿಂದ ಬಯಲಾಗುತ್ತಿವೆ. ಅಷ್ಟೇ ಅಲ್ಲದೆ ನಮ್ಮ ನಾಡಲ್ಲಿ ಧರ್ಮ ಹಾಗೂ ಭಾಷೆಯ ಹೆಸರಲ್ಲಿ ಗಲಭೆ ಸೃಷ್ಟಿಸಲೆಂದೇ ಕಾಯುತ್ತಿರೋ ಕೆಲ ಉಗ್ರ ಸಂಘಟನೆಗಳು ಕಿಚ್ಚು ಹಚ್ಚಿರೋ ಸಾಧ್ಯತೆಗಳಿವೆ ಅನ್ನೋ ಅನುಮಾನ ಸ್ಥಳೀಯರದ್ದು. ಇದು ಬಹಳ ದೊಡ್ಡ ಪಿತೂರಿ ಇದೆ. ಇದರಿಂದ ಇದು ಸಾಮಾನ್ಯ ಏನಲ್ಲ, ದೊಡ್ಡ ಪಿತೂರಿ. ನಮಗೇನಂತ ಇಷ್ಟವಿಲ್ಲ, ಇವೆಲ್ಲ ಸುಡಬೇಕು ಅಂತ ಇಷ್ಟವಿಲ್ಲ. ತಮಿಳ್ನಾಡು ಸುಡ್ಬೋದು, ಬಟ್ ನಮಗೆ ಅಂತವೆಲ್ಲ ನಮಗೆ ಅದು ಗೌರವನಲ್ಲ. ಮತ್ತು ತಮಿಳ್ನಾಡಲ್ಲಿ ಯಾರು ಹಿಡ್ಕೊಂಡು ಹೊಡೆದ್ರಲ್ಲ ಆ ಥರ ನಾವು ಹೊಡೆಯೋಕ್ಕಾಗುತ್ತಾ? ನೆರೆ ರಾಜ್ಯದವರ ಕುಮ್ಮಕ್ಕು, ಕರುನಾಡಿಗೆ ಕಳಂಕ ತರಲು ಹಾಗೂ ಕನ್ನಡಿಗರು ಜಗಳಗಂಟರು ಅಂತ ಹಣೆಪಟ್ಟಿ ಕಟ್ಟಲು ನೆರೆ ರಾಜ್ಯದವರು ಸಾಕಷ್ಟು ಪ್ರಚೋದನೆ ನೀಡಿದ್ದಾರೆ ಅನ್ನೋದು ಕನ್ನಡ ಪರ ಹೋರಾಟಗಾರರ ವಾದ. ಥರ್ಡ್ ಪಾರ್ಟಿ ಬಂದು ಇಷ್ಟು ಗಲಭೆ ಸೃಷ್ಟಿ ಮಾಡೋಕ್ಕೆ ಹೂ ಇಸ್ ದಟ್? ಯಾರವರೆಲ್ಲ ಯಾರವರು ಸೃಷ್ಟಿ ಮಾಡಿದವ್ರು ಯಾರು? ಅವ್ರಿಗೆ ಆ ಒಂದು ಸೃಷ್ಟಿಕರ್ತರು ಯಾರು? ಮುಖಗಳು ಕಾಣದೆ ಬಂದ್ರಲ್ಲ, ಅವರೆಲ್ಲ ಯಾರು ಸೃಷ್ಟಿಕರ್ತರು? ಈಗ ಮಾಧ್ಯಮಗಳಲ್ಲಿ ಲೈನಿಗೆ ನಿಲ್ಲಿಸಿ ಅವ್ರದ್ದು ತಗೊಂಡು ಅರೆಸ್ಟ್ ಮಾಡ್ತಾವ್ರು. ಯಾರವರು? ಕರ್ನಾಟಕದವ್ರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿಗಳನ್ನು ಹಾಗೂ ವಿಡಿಯೋಗಳನ್ನು ಹರಿದಾಡುವಂತೆ ಮಾಡಿ ತಮಿಳಿಗರು ಹಾಗೂ ಕನ್ನಡಿಗರ ನಡುವೆ ದ್ವೇಷದ ವಿಷಬೀಜ ಬಿತ್ತಿ ಕರುನಾಡಲ್ಲಿ ಅಶಾಂತಿ ಉಂಟು ಮಾಡೋ ಯತ್ನ ನಿರಂತರವಾಗಿ ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಇದರ ಹಿಂದೆ ಇನ್ನೊಂದು ದುರುದ್ದೇಶವೂ ಇರಬಹುದು ಅನ್ನೋದು ಕರವೇ ಅಧ್ಯಕ್ಷ ನಾರಾಯಣಗೌಡರ ಶಂಕೆ. ತಮಿಳುನಾಡು ಎಲ್ಲ ರೀತಿಯ ಪ್ರಚೋದನೆಯನ್ನ ಮಾಡಿದೆ. ಅದಕ್ಕೆ ಹಿಂದೆ ಅದಕ್ಕೊಂದು ಕಾರಣನೂ ಇರಬಹುದು, ಈ ಪ್ರಚೋದನೆ ಮಾಡಲಿಕ್ಕೆ. ಇಂಥ ಗಲಭೆಗಳು ನಾವು ನೀರು ಕೇಳಿದಾಗೆಲ್ಲ ಕರ್ನಾಟಕದಲ್ಲಿ ಇಂಥ ಗಲಭೆಗಳು ಸೃಷ್ಟಿ ಆಗ್ತವೆ. ಇಂಥದ್ದರಿಂದ ನಮಗೆ ಸಿಗಬೇಕಾದ ನೀರು ಸಿಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಾ ಇದೆ. ಆದ್ದರಿಂದ ಇದನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ತಗೋಬೇಕು, ಕೇಂದ್ರ ಆಡಳಿತ ತಗೋಬೇಕು ಅಣೆಕಟ್ಟುಗಳನ್ನ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಿಂದ ನಾವು ನೀರು ತಗೊಳ್ಳೋಕ್ಕೆ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂಥದ್ದು ಕೇಂದ್ರದ ಮೇಲೆ ಒತ್ತಡ ತರಲಿಕ್ಕೋಸ್ಕರ ಇಂಥ ಗಲಭೆಗೆ ಪ್ರಚೋದಿಸುವಂಥ ಕೆಲಸ ತಮಿಳುನಾಡು ನಿರಂತರ ಮಾಡ್ತಾ ಇದೆ. ಈ ರೀತಿ ಕಾವೇರಿ ಹೆಸರಲ್ಲಿ ಕಾಣದ ಕೈಗಳು ಕರುನಾಡಿಗೆ ಕಿಚ್ಚಿಟ್ಟಿವೆ ಅನ್ನೋದು ಈಗ ಗೋಚರವಾಗುತ್ತಿವೆ. ಆದರೆ ಕಿಚ್ಚಿಟ್ಟವರು ಕಣ್ಮರೆಯಾಗಿ ಪೊಲೀಸರ ಬಲೆಗೆ ಅಮಾಯಕರು ಬಿದ್ದಿದ್ದಾರೆ ಅನ್ನೋ ದೂರು ಕೇಳಿಬರುತ್ತಿದೆ. ಆ ಒಂದು ಕೆಲಸಕ್ಕೆ ಕೈ ಹಾಕಿದವ್ರೆ ಅರೆಸ್ಟ್ ಆಗಿಲ್ಲ. ಆಮೇಲೆ ಈ ಲೋಕಲ್ ಪೊಲೀಸ್ ಅವರು ಪಾಪ ಮಕ್ಕಳು ನೋಡಿರ್ತಾರೆ, ಅವ್ರಿಗೆ ಮಾತ್ರ ಹೌದು ಇಂತಿಂಥವ್ರು ಅಂತ ಗೊತ್ತಾಗ್ತದೆ. ಬಟ್ ಅದ್ರಲ್ಲಿ ಆಮೇಲೆ ಲಾಸ್ಟಲ್ಲಿ ಕೆಲವ್ರನ್ನ ಐಡೆಂಟಿಫೈ ಮಾಡಿ ಕರ್ಕೊಂಡೋದ್ರು ಅಂತಿದೆ. ಅದು ಎಷ್ಟು ಅದ್ರಲ್ಲಿ ಜೊತೆಗೆ ಅಮಾಯಕರು ಸೇರ್ಕೊಂಡ್ರಲ್ಲ ಅನ್ನೋದೇ ನಮಗೆ ಬೇಸರ ಅಷ್ಟೇ. ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಪ್ರಾಮಾಣಿಕವಾಗಿ ನಡೆಸಬೇಕು. ಅಮಾಯಕರನ್ನು ಬಂಧಿಸಿ ಶಿಕ್ಷಿಸೋ ಬದಲು ದುಷ್ಟ ಶಕ್ತಿಗಳ ಹೆಡೆಮುರಿ ಕಟ್ಟಬೇಕು. ಇಲ್ಲದಿದ್ರೆ ಕಾವೇರಿ ಅಮಾಯಕರ ಪಾಲಿಗೆ ಜೀವನ ಪರ್ಯಂತ ಕಣ್ಣೀರಾಗೋದ್ರಲ್ಲಿ ಅನುಮಾನವೇ ಇಲ್ಲ. ನೋಡಿದ್ರ ಸ್ನೇಹಿತರೆ, ಅಂದು ಹಚ್ಚಿದ ಬೆಂಕಿಯ ಕಿಚ್ಚು ಇವತ್ತಿಗೂ ಕೂಡ ಜ್ವಾಲೆಯಾಗಿ ಉರಿಯುತ್ತಿದೆ. ಈ ಕಿಚ್ಚಿಗೆ ಇವತ್ತು ಅಮಾಯಕರೂ ಬಲಿಯಾಗ್ತಿದ್ದಾರೆ. ಕಿಚ್ಚು ಕೊಟ್ಟವರು ಅವರೆಲ್ಲೋ ಓಡಿ ಹೋಗಿದ್ದಾರೆ. ಈ ಕಿಚ್ಚು ನಮ್ಮ ಸ್ನೇಹವನ್ನು ಹಾಳು ಮಾಡ್ತಿದೆ, ಅದೇ ರೀತಿ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡುತ್ತಿದೆ. ಈ ಕಿಚ್ಚು ಆರಬೇಕಾದ್ರೆ ಸರ್ಕಾರ ಆದಷ್ಟು ಬೇಗ ಒಂದು ಕಠಿಣ ನಿರ್ಧಾರ ಕೈಗೊಳ್ಳಲೇಬೇಕು. ಇಲ್ಲದಿದ್ದರೆ ಈ ಕಿಚ್ಚು ರಾಜ್ಯಾದ್ಯಂತ ಹಬ್ಬೋದ್ರಲ್ಲಿ ಅನುಮಾನವೇ ಇಲ್ಲ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.